ನಮಸ್ತೆ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಮೊಘಲ ಸಾಮ್ರಾಜ್ಯದ ಬಗ್ಗೆ ತಿಳಿತಾ ಹೋಗೋಣಂತ. ಹಾಗಾದ್ರೆ ಮೊಘಲ ಸಾಮ್ರಾಜ್ಯ ಸ್ಥಾಪನೆಗಿಂತ ಮುಂಚೆ ಯಾವ ಸಾಮ್ರಾಜ್ಯ ಭಾರತವನ್ನ ಆಳ್ವಿಕೆ ಮಾಡ್ತಾ ಇತ್ತು ಅಂತಂದ್ರ ದೆಹಲಿ ಸುಲ್ತಾನರು ಅಂತಕ್ಕಂಥವ್ರು ಭಾರತವನ್ನ ಆಳ್ವಿಕೆ ಮಾಡ್ತಾ ಇದ್ರು. ಈ ಭಾರತವನ್ನ ಆಳ್ವಿಕೆ ಮಾಡ್ಬೇಕಾದ್ರೆ ದೆಹಲಿಯ ಸುಲ್ತಾನರಲ್ಲಿ 5 ಮನೆತನಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅವು ಯಾವುವು ಅಂತಂದ್ರ ಗುಲಾಮಿ ಮನೆತನ ಆಗಿರಬಹುದು. ಸೊ ಹಿಂಗ ಮನೆತನಗಳನ್ನ ನಾವು ನೋಡಿದ್ವಿ. ಸೊ ಕೊನೆಯದಾಗಿ ಬರುವಂತ ಮನೆತನ ಯಾವುದು ಅಂತಂದ್ರ ಲೋಧಿ ಸಂತತಿ ಅಂತ ಬರುತ್ತೆ. ಲೋಧಿ ಸಂತತಿ. ಈ ಲೋಧಿ ಸಂತತಿ ಸ್ಥಾಪಕ ಯಾರು ಅಂತಂದ್ರ ಬಹಲೂರ್ ಲೋಧಿ ಅಂತಕ್ಕಂಥವ್ರು ಈ ಮನೆತನವನ್ನ ಸ್ಥಾಪನೆ ಮಾಡ್ತಾರೆ. ಲೋಧಿ ಸಂತತಿ ಅಂತ. ಈ ಲೋಧಿ ಸಂತತಿಯ ಕೊನೆಯ ದೊರೆ ಯಾರು ಇರ್ತಾರ ಅಂತಂದ್ರ ಇಬ್ರಾಹಿಂ ಲೋಧಿ ಅಂತಕ್ಕಂಥವ್ರು ಇರ್ತಾರ. ಸೊ ಇವ್ರು ಏನ್ ಮಾಡ್ತಾರ ಅಂತಂದ್ರ ಇವರು ಸಿಕ್ಕಾಪಟ್ಟಿ ಪ್ರಜೆಗಳನ್ನ ಏನ್ ಮಾಡ್ತಿರ್ತಾರ, ಹಿಂಸೆ ಮಾಡ್ತಿರ್ತಾರ. ಪ್ರಜೆಗಳಿಗೆ ಇವರು ತಮ್ಮ ರಾಜತ್ವನ ಹೆಚ್ಚು ಮೆರಿತಾ ಇರ್ತಾರ. ಪ್ರಜೆಗಳ ಕಲ್ಯಾಣ ಬಗ್ಗೆ ವಿಚಾರ ಮಾಡ್ತಿರಂಗಿಲ್ಲ. ಆ ಒಂದು ಅರಾಜಕತೆ ಆದಂತ ಸಂದರ್ಭದೊಳಗ ಏನಾಗುತ್ತೆ ಅಂತಂದ್ರ ದೆಹಲಿ ಸುಲ್ತಾನರು ಅವನತಿಯ ಹಂತಕ್ಕ ಬಂದ್ ತಲುಪ್ತಾರ. ಅವಾಗ ಮೊಘಲ ಸಾಮ್ರಾಜ್ಯದ ಪ್ರಥಮ ದೊರೆಯಾಗಿರ್ತಕ್ಕಂಥ ಬಾಬರ್ ಏನ್ ಮಾಡ್ತಾನ ಅಂತಂದ್ರ ಭಾರತದ ಮೇಲೆ ದಾಳಿಯನ್ನ ಮಾಡ್ತಾನ. ಹಾಗಾದ್ರ ಭಾರತದ ಮೇಲೆ ದಾಳಿಯನ್ನ ಮಾಡಿರ್ತಕ್ಕಂಥ ಬಾಬರ್ ಒಂದು ಯುದ್ಧ ಮಾಡ್ತಾರೆ. ಯಾವ್ದು ಯುದ್ಧ ಅಂತಂದ್ರ ಮೊದಲನೇ ಪಾಣಿಪತ್ ಯುದ್ಧ ನಡೀತದ. ಎಷ್ಟ್ರಿ? 1526 ಮೊದಲನೇ ಪಾಣಿಪತ್ ಯುದ್ಧ ನಡೆಯುವಂಥದ್ದು. ಈ ಮೊದಲನೇ ಪಾಣಿಪತ್ ಯುದ್ಧ ಯಾರನ್ನ ಮಧ್ಯೆ ನಡೀತದೆ ಅಂತಂದ್ರ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ಮಧ್ಯೆ ನಡೀತದ. ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ಅವರ ಮಧ್ಯೆ ಮೊದಲನೇ ಪಾಣಿಪತ್ ಕದನ ಆಗುವಂಥದ್ದು. ಈ ಮೊದಲನೇ ಪಾಣಿಪತ್ ಕದನದಲ್ಲಿ ಜಯಶಾಲಿಯಾಗಿರ್ತಕ್ಕಂಥ ಬಾಬರನು ಏನ್ ಮಾಡ್ತಾನ ಅಂತಂದ್ರ ಮೊಘಲ ಸಾಮ್ರಾಜ್ಯವನ್ನ ಭಾರತದಲ್ಲಿ ಸ್ಥಾಪನೆ ಮಾಡ್ತಾನ. ಎಷ್ಟರಿಂದ ಸ್ಥಾಪನೆ ಮಾಡ್ತಾನ್ರಿ? 1526 ಮೊಘಲ ಸಾಮ್ರಾಜ್ಯವನ್ನ ಬಾಬರ್ ಏನ್ ಮಾಡಿದಾರೆ? ಸ್ಥಾಪನೆ ಮಾಡ್ದ. ಹಾಗಾದ್ರೆ ಮೊಘಲ ಸಾಮ್ರಾಜ್ಯ ಎಲ್ಲಿಯವರೆಗೆ ಭಾರತದಲ್ಲಿ ಇತ್ತು ಅಂತಂದ್ರ 1857ರವರೆಗೆ, ಏನ್ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಏನ್ ಕರಿತಿರಲ್ಲ, ಅಲ್ಲಿವರೆಗೆ ಮೊಘಲ ಸಾಮ್ರಾಜ್ಯ ಇತ್ತು ಅಂತೇಳಿ ಹೇಳ್ತಾರ. ಹಂಗಾದ್ರೆ ಮೊಘಲ ಸಾಮ್ರಾಜ್ಯ ಅತ್ತ ಇಟ್ರಲ್ಲ, ಮೊಘಲ ಅಂತಕ್ಕಂಥ ಪದದ ಅರ್ಥ ಏನು ಅಂತ ಕೇಳ್ತಾರ ಪರೀಕ್ಷೆ ಒಳಗೆ. ಏನ್ರಿ ಮೊಘಲ ಅಂತಕ್ಕಂಥ ಪದದ ಅರ್ಥ ಏನು ಅಂತಂದ್ರ ಮಂಗೋಲ್. ಮಂಗೋಲ್ ಎಂಬ ಪದದಿಂದ ಏನಾಗತ್ರಿ? ಅದು ಮೊಘಲವಾಗಿ ಪರಿವರ್ತನೆ ಆಗ್ತದ. ಈ ಮೊಘಲ ಸಾಮ್ರಾಜ್ಯ ಇದೆಯಲ್ಲ, ಈ ಮೊಘಲ ಸಾಮ್ರಾಜ್ಯದೊಳಗ ಏನೆಲ್ಲ ನಾವು ಇವತ್ತಿನ ತರಗತಿಯೊಳಗೆ ನೋಡ್ತೀವಿ ಅಂತಂದ್ರ ಮೊಘಲ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂಥ ರಾಜರು, ಮೊಘಲ ಸಾಮ್ರಾಜ್ಯದ ರಾಜಕೀಯ ಮತ್ತು ಆರ್ಥಿಕ ಜೀವನ, ಮೊಘಲ ಸಾಮ್ರಾಜ್ಯದ ಕಲೆ ವಾಸ್ತುಶಿಲ್ಪ ಮತ್ತು ಮೊಘಲ ಸಾಮ್ರಾಜ್ಯದ ಸಮಕಾಲೀನ ರಾಜ ಯಾರು ಅಂತಕ್ಕಂಥದ್ದನ್ನ ಈ ಒಂದು ತರಗತಿಯಲ್ಲಿ ನಾವೇನ್ ಮಾಡೋಣ ಅಂತಂದ್ರ ನೋಡ್ತಾ ಹೋಗೋಣಂತ. ಹಾಗಾದ್ರ ನೋಡ್ರಿ, ಮೊಘಲ ಸಾಮ್ರಾಜ್ಯದಲ್ಲಿ ಹಲವಾರು ರಾಜರು ಇಲ್ಲಿ ಬರ್ತಾ ಹೋಗ್ತಾರ. ಅವುಗಳನ್ನ ನಾವೇನ್ ಮಾಡಿದೀವಿ? ಇಲ್ಲಿ ಲಿಸ್ಟ್ ಔಟ್ ಮಾಡಿದೀವಿ. ತಾವು ನೋಡಬಹುದು. ಈ ರೀತಿ ತಾವು ಬರ್ಕೊಂಡು ಓದಿದ್ರಿ ಅಂತಂದ್ರ ತಮ್ಗ ನೆನಪಿಡುವಂತದ್ದು ಜಾಸ್ತಿ ಆಗ್ತದೆ. ಯಾರು ಮೊಬೈಲ್ ಅಲ್ಲಿ ನೋಡ್ತಾ ಇದ್ರಿ ಸ್ಕ್ರೀನ್ ಶಾಟ್ ತಗೋಬಹುದು. ಇಲ್ಲ ಅಂತಂದ್ರ ಬರ್ಕೊಳ್ರಿ ಆರಾಮ್ಸಿರಿ. ನಾ ಏನ್ ಹೇಳಿದೆ? ಮೊಘಲ ಸಾಮ್ರಾಜ್ಯ ಸ್ಥಾಪನೆ ಆಗೋದಕ್ಕ ಮೂಲ ಕಾರಣ ಯಾರ್ರಿ ಅಂದ್ರೆ ಬಾಬರ ಮತ್ತು ಇಬ್ರಾಹಿಂ ಲೋಧಿ ಮಧ್ಯೆ ಒಂದು ಯುದ್ಧ ನಡೀತದ. ಆ ಯುದ್ಧ ಯಾವ್ದು ಅಂದ್ರೆ ಮೊದಲನೇ ಪಾಣಿಪತ್ ಕದನ ಅಂತ ಕರೀತಾರೆ. ಆ ಮೊದಲನೇ ಪಾಣಿಪತ್ ಕದನ ಎಷ್ಟರಲ್ಲಿ ನಡೀತು ಅಂದ್ರೆ 1526 ನಡೆದಿರ್ತಕ್ಕಂಥದ್ದು. ಯಾವ ಸ್ಥಳದಾಗ ನಡೀತು ಅಂತಂದ್ರೆ ಪಾಣಿಪತ್ ಅಂತಕ್ಕಂಥ ಸ್ಥಳದೊಳಗ ನಡೀತು. ಇತಿಹಾಸದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಯುದ್ಧ. ಯಾವ್ದಾದ್ರು ಪರೀಕ್ಷೆಯಲ್ಲಿ ನೋಡಿದ್ರೆ ಅಂದ್ರೆ ಹಲವಾರು ಬಾರಿ ಕೇಳ್ಬಿಡ್ತಾರೆ, ಮೊದಲನೇ ಪಾಣಿಪತ್ ಯುದ್ಧ ಯಾರ ಮಧ್ಯೆ ನಡೆಯಿತು? ಇಬ್ರಾಹಿಂ ಲೋಧಿ ಮತ್ತು ಬಾಬರನ ಮಧ್ಯೆ ನಡೆದಿರುವಂತದ್ದು. ಇದು ತಮ್ಗೆ ಗೊತ್ತಿರಲಿ. ಇದಾದ ನಂತರ ಮೊಘಲ ಅಂತಕ್ಕಂಥ ಪದ ಯಾವ ಪದದಿಂದ ಬಂತು ಅಂದ್ರೆ ಮಂಗೋಲ್ ಅಂತಕ್ಕಂಥ ಪದದಿಂದ ಬಂತು. ಮೊಘಲರು ಮೂಲತಃ ಅಫ್ಘಾನಿಸ್ತಾನದ ಗುಡ್ಡಗಾಡು ಪ್ರದೇಶದವ್ರು. ಸೊ
ಮೊಘಲ ಸಾಮ್ರಾಜ್ಯವನ್ನ ಭಾರತದಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಸ್ಥಾಪನೆ ಮಾಡಿದ್ರು. ಹಾಗಾದ್ರ ಮೊಘಲ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂತ ರಾಜರು ಯಾರು ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗೋದಾದ್ರೆ ಬಾಬರ್ ಅಂತೇಳಿ ಬರ್ತಾರೆ, ಬಾಬರನ ಮಗ ಹುಮಾಯೂನ್ ಬರ್ತಾರೆ, ಹುಮಾಯೂನನ ಮಗ ಅಕ್ಬರ್ ಬರ್ತಾರೆ, ಅಕ್ಬರ್ನ ಮಗ ಜಹಾಂಗೀರ್ ಬರ್ತಾರೆ, ಜಹಾಂಗೀರಿನ ಮಗ ಶಹಜಾನ್ ಬರ್ತಾರೆ, ಶಹಜಾನನ ನಂತರ ಔರಂಗಜೇಬ್ ಬರ್ತಾರೆ, ಶಹಜಾನನ ಮಗ ಔರಂಗಜೇಬ್ ಬರುವಂತದ್ದು. ಈ ಮಧ್ಯದಲ್ಲಿ ಇರ್ತಕ್ಕಂಥ ಶೇರ್ ಶಾ ಅಂತಕ್ಕಂಥವ್ರು ಯಾರು ಅಂತಂದ್ರೆ ಶೇರ್ ಶಾ ಇವರು ಪ್ರತ್ಯೇಕವಾಗಿರ್ತಕ್ಕಂಥ ಮನೆತನ ಇದು. ಇಲ್ಲಿ ತಾವು ನೋಡೋದಾದ್ರೆ ಬಾಬರ್ ಏನ್ ಮಾಡ್ತಾನ ಅಂತಂದ್ರ ಭಾರತದ ಮೇಲೆ ದಾಳಿಯನ್ನ ಮಾಡ್ತಾನೆ. ಮೊದಲನೇ ಪಾನಿಪತ್ ಆದ ನಂತರ ಭಾರತಕ್ಕೆ ರಾಜ ಆಗ್ತಾನೆ. ಎಷ್ಟರಿಂದ ಓದಿರಿ? 1526ರಿಂದ 1530ವರೆಗೆ, ಅಂದ್ರೆ ಸುಮಾರು 5 ವರ್ಷಗಳ ಕಾಲ ಅವ್ರು ಏನ್ ಮಾಡ್ತಾರ ಅಂದ್ರ ಇಲ್ಲಿ ಏನ್ ಮಾಡ್ತಾರ, ರಾಜರಾಗಿ ಆಳ್ವಿಕೆ ಮಾಡ್ತಾರ. ನಂತರ ಅವರ ಮರಣ ಹೊಂತಾರ. ಅವರ ಸಮಾಧಿ ಎಲ್ಲಿ ಐತಿ ಅಂದ್ರೆ ಕಾಬೂಲ್ನಲ್ಲಿ ಐತಿ, ಇದು ತಮ್ಗೆ ಗೊತ್ತಿರ. ನಂತರ ಅವ್ರ ಮಗ ಯಾರು ಬರ್ತಾರ ಅಂದ್ರೆ ಹುಮಾಯೂನ್ ಬರ್ತಾರ. ಹುಮಾಯೂನ್ ಹೆಂಗಿದ್ದ ಅಂತಂದ್ರ ಅಪ್ಪ ಇಷ್ಟೆಲ್ಲಾ ಮಾಡಿ ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದ್ದ, ಮಗ ಏನ್ ಮಾಡ್ತಿದ್ದ ಅಂದ್ರ ಬರೇ ಹಾಕೊಂಡ್ ಫುಲ್ ವಿಲಾಸಿ ಜೀವನವನ್ನ ಮಾಡ್ತಾ ಇದ್ದ. ಈ ವಿಲಾಸಿ ಜೀವನವನ್ನ ಮಾಡುವುದನ್ನ ನೋಡಿರ್ತಕ್ಕಂಥ ಶೇರ್ ಶಾ ಏನ್ ಮಾಡ್ಬಿಟ್ಟ ಅಂದ್ರೆ ಸಮಯ ಅವಕಾಶವನ್ನು ನೋಡ್ಕೊಂಡು ಹುಮಾಯೂನನ ಮೇಲೆ ದಾಳಿಯನ್ನ ಮಾಡ್ತಾನ. ದಾಳಿಯನ್ನ ಮಾಡಿದಂತ ಸಂದರ್ಭದೊಳಗ ಹುಮಾಯೂನ ಸೋತ್ ಹೋಗ್ಬಿಡ್ತಾನ್ರಿ. 1530ರಿಂದ 1540 10 ವರ್ಷ ಆಳ್ವಿಕೆ ಮಾಡಿದಂತ ಸಂದರ್ಭದೊಳಗ ಇವು ದುಂದು ವೆಚ್ಚ ಮಾಡೋದು, ಬರೇ ಪ್ರಜೆಗಳ ಬಗ್ಗೆ ವಿಚಾರ ಮಾಡ್ಲೇ ಇರೋದು. ಅವಾಗ ಏನ್ ಮಾಡ್ತಾನ ಶೇರ್ ಶಾ ಇವ್ರ ಮೇಲೆ ದಾಳಿ ಮಾಡ್ತಾನ. ಅವಾಗ ಏನ್ ಮಾಡ್ತಾರ ಅಂತಂದ್ರ ಈ ಹುಮಾಯೂನ ಸೋತ್ ಹೋಗ್ತಾರ. ಹುಮಾಯೂನ್ ರವರು ಸೋತದ ನಂತರ ಶೇರ್ ಶಾ ಅವರು ಬರ್ತಾರ. ಶೇರ್ ಶಾ ಅವ್ರು ಏನ್ ಕರೀತಾರ 1540ರಿಂದ 1545 5 ವರ್ಷಗಳ ಕಾಲ ಅವ್ರ ಏನ್ ಮಾಡ್ತಾರ ಅಂತಂದ್ರ ಆಡಳಿತವನ್ನ ಮಾಡ್ತಾರ. ಶೇರ್ ಶಾ ಅವರು ಯಾವ ಮನೆತನವನ್ನ ಸ್ಥಾಪನೆ ಮಾಡ್ತಾರ ಅಂದ್ರ ಶೂರ್ ಮನೆತನವನ್ನ ಸ್ಥಾಪನೆ ಮಾಡ್ತಾರ. ಶೇರ್ ಶಾ ಅವರನ್ನ ಅಕ್ಬರನ ಮುನ್ಸೂಚಕ ಅಂತ ಕರೀತಾರ. ಅಕ್ಬರ್ನ ಮುನ್ಸೂಚಕ ಯಾರು ಅಂದ್ರ ಶೇರ್ ಶಾ. ಹೌದ್ರಿ. ಈ ಶೇರ್ ಶಾ ಏನ್ ಮಾಡಿ ಈಗ ಸಾಮ್ರಾಜ್ಯವನ್ನು ಕಳ್ಕೊಂಡ್ ಅಲೆದಾಟ ಮಾಡುವಂತ ಸಂದರ್ಭದೊಳಗ ಇವ್ ಹುಡ್ತಾನ್ರಿ. ಯಾರಿ? ಅಕ್ಬರ್ ಅವ್ರು ಹುಡ್ತಾರ. ಅಕ್ಬರ್ ಹುಟ್ಟಿದ ಮೇಲೆ ಮತ್ತೆ ಏನ್ ಮಾಡ್ತಾನ, ಹೊಳ್ಳಿ ತನ್ನ ಪ್ರದೇಶವನ್ನ ಗೆದ್ಕೋತಾರ. ಯಾರು ಅಂತಂದ್ರ ಹುಮಾಯೂನ್. ಗೆದ್ಕೊಂಡ್ 1555ರಿಂದ 1556 6 ವರ್ಷಗಳ ಕಾಲ ಅವ್ರ ಏನ್ ಮಾಡ್ತಾರ, ಆಡಳಿತವನ್ನ ಮಾಡ್ತಾರ. ಅವರೇ ಸ್ಥಾಪಿಸಿರ್ತಕ್ಕಂತ ಒಂದು ಗ್ರಂಥಾಲಯದೊಳಗ ಲೈಬ್ರರಿಯಿಂದ ಓದಿ ಹೊರಗೆ ಬರಬೇಕಾದ್ರೆ ಮೆಟ್ಟಲಿಂದ ಕೆಳಗಡೆ ಬಿದ್ದು ಮರಣವನ್ನ ಹೊಂತಾರ. ಯಾರಿ? ಹುಮಾಯೂನ್. ಅದಾದ ನಂತರ ಅವರ ಮಗ ಆಗಿರ್ತಕ್ಕಂಥ ಅಕ್ಬರ್ ಅವರು ಏನ್ ಮಾಡ್ತಾರ ಅಂತಂದ್ರ ರಾಜ ಆಗ್ತಾರ. ಅಕ್ಬರ್ ಪಟ್ಟಾಭಿಷೇಕ ಆದಾಗ ಅವರ ವಯಸ್ಸು ಎಷ್ಟಿತ್ತು ಅಂದ್ರೆ ಕೇವಲ 14 ವರ್ಷ ಇರ್ತದ. ಮತ್ತ ಅಕ್ಬರ ಅನಕ್ಷರಸ್ಥ ದೊರೆ. ಅಕ್ಬರ್ ಏನ್ರಿ? ಅನಕ್ಷರಸ್ಥ ದೊರೆ. ಅವ್ರು ಓದಿರಲ್ಲ. ಆದ್ರೆ ಇತಿಹಾಸ ಪುಟದಲ್ಲಿ ಇವ್ರೆಲ್ಲರಿಗಿನ ಅತಿ ಹೆಚ್ಚು ನೆನಪಿಡಿರ್ತಕ್ಕಂಥ ರಾಜ ಯಾರು ಇದ್ರೆ ಅಕ್ಬರ್. ಅಕ್ಬರ್ ಅಧಿಕಾರವನ್ನು ವಹಿಸ್ಕೊಂತಾರ. 1556ರಿಂದ 1605 ಆಡಳಿತವನ್ನ ಮಾಡ್ತಾರೆ. ಅಕ್ಬರ್ ಹಿಂದೂ ಮುಸ್ಲಿಂ ಅಂತ ಬೇರೆ ಭೇದ ಭಾವ ಮಾಡ್ಲಿಲ್ಲ. ಎಲ್ಲಾರನು ಒಂದೇ ರೀತಿಯಾಗಿರ್ತಕ್ಕಂಥ ನೋಡಿರ್ತಕ್ಕಂಥ ರಾಜ ಇತಿಹಾಸ. ಹಾಗಾಗಿ ಅವರನ್ನ ನೆನಪಿಟ್ಕೊಳ್ತದ. ಸೊ ಅವರ ಮಗನಾಗಿರ್ತಕ್ಕಂಥ ಜಹಾಂಗೀರ್ ಬರ್ತಾರ. ಜಹಾಂಗೀರ್ ಅವರ ಹೆಸರು ಇನ್ನೊಂದು ಏನಂದ್ರ ಸಲೀಂ ಅಂತ ಕರೀತಾರ. ಸಲೀಂ ಅನಾರ್ಕಲಿ ಅಂತ ತಾವು ಕೇಳಿರ್ಬೋದು ಕತಿ. ಅದು ಇವರಿಂದಾನೆ ಜಹಾಂಗೀರ್. ಇವ್ರು ಏನ್ ಮಾಡ್ತಾರ ಅಂತಂದ್ರೆ ಇವ್ರು ಕೂಡ ಅದೇ ಶಿಸ್ತಾಗಿ ರಾಜ ಆದ್ಮೇಲೆ ತಿನ್ನೋದು, ಚಿಕನ್ ತಿನ್ನೋದು, ಮಲ್ಕೊಂಡ್ಬಿಡು, ಏನು ಸಾಮ್ರಾಜ್ಯ ಇಂಪ್ರೂವ್ ಮಾಡಲ್ಲ. ನಂತರ ಅವ್ರ ಮಗ ಬರ್ತಾರ್ರಿ, ಶಹಜಾನ್ ಬರ್ತಾರ. ಶಹಜಾನ್ ಬಂದಂತ ಸಂದರ್ಭದೊಳಗೆ ನೋಡ್ರಿ 1628ರಿಂದ 1658ರವರೆಗಿನ ಕಾಲಾವಧಿಯಲ್ಲಿ ಶಹಜಾನ್ ಅವರ ಆಡಳಿತ ಮಾಡ್ತಾರ. ಇವರ ಕಾಲಾವಧಿಯ ವಾಸ್ತುಶಿಲ್ಪವನ್ನ ಸುವರ್ಣ ಯುಗದ ಕಾಲಾವಧಿ ಅಂತ ಕರೀತಾರ. ಶಹಜಾನ್ ರವ್ರು ಏನ್ ಮಾಡ್ತಾರ ಅಂತಂದ್ರ ತನ್ನ ಮಡದಿಗೋಸ್ಕರ ಮಡದಿ ನೆನಪಿಗಾಗಿ ತಾಜ್ ಮಹಲ್ ಅನ್ನ ಕಟ್ತಾರ. ದೆಹಲಿ ಕೆಂಪು ಕೋಟೆಯನ್ನ ಕಟ್ತಾರ. ಜನವರಿ 26 ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ಬೇಕಾರ ನಮ್ಮ ದೇಶದ ಪ್ರಧಾನಿ, ಹೆಮ್ಮೆಯ ಪ್ರಧಾನಿ ಆಗಿರ್ತಕ್ಕಂಥ ಮೋದಿಜಿ ಅವರು ಏನು ಧ್ವಜಾವರಣೆ ಮಾಡ್ತಾರಲ್ಲ,
ಆ ಕೆಂಪು ಕೋಟೆಯನ್ನ ನಿರ್ಮಾಣ ಮಾಡಿದವರು ಯಾರು ಅಂತಂದ್ರೆ ಶಹಜಾನನ ಕಾಲದಲ್ಲಿ ನಿರ್ಮಾಣವಾಗಿರುವಂತದ್ದು. ಅವರ ನಂತರ ಬರುವಂತದ್ದು ಔರಂಗಜೇಬ್. ಔರಂಗಜೇಬನನ್ನ ಜಿಂದಾಪೀರ್ ಅಂತ ಕರೀತಾರ. ಅತ್ಯಂತ 5-6 ಭಾಷೆಗಳನ್ನ ಕಲ್ತಿರ್ತಕ್ಕಂಥ ಈ ವ್ಯಕ್ತಿ. ಇವರಿಗೂ ಮತ್ತೆ ಶಿವಾಜಿಗೂ ತುಂಬಾ ಫೈಟ್ ಆಗ್ತಾ ಇರ್ತೈತೆ. ಅವಾಗವಾಗ ಏನು ಸಿಕ್ಕಾಪಟ್ಟಿ ಬಾರಿ ಫೈಟ್ ಆಗ್ತಿರುವಂತದ್ದು. ಹಾಗಾಗಿ ಮೊಘಲ ಸಾಮ್ರಾಜ್ಯದ ಸಮಕಾಲೀನ ರಾಜ ಯಾರು ಅಂತ ಕೇಳ್ತಾರೆ ಪ್ರಶ್ನೆ. ಮೊಘಲ ಸಾಮ್ರಾಜ್ಯದ ಸಮಕಾಲೀನ ರಾಜ ಯಾರಾಗ್ತಾ ಇರ್ತಾರೆ ಅಂತಂದ್ರೆ ಶಿವಾಜಿ. ಮರಾಠ ಸಾಮ್ರಾಜ್ಯ ಇರ್ತದ. ತಮಗ್ ಗೊತ್ತಿರ್ಲಿ, ಈ ಔರಂಗಜೇಬ್ ಮತ್ತು ಶಿವಾಜಿ ಮತ್ತೆ ಹಲವಾರು ಬಾರಿ ಯುದ್ಧ ಆಗ್ತದ. ಇದು ನಿಮ್ಗೆ ಇನ್ನೊಂದು ಗೊತ್ತಿರ್ಲಿ, ದಕ್ಷಿಣ ಭಾರತದೊಳಗ ಔರಂಗಜೇಬ ಇವರೆಲ್ಲರ ರಾಜಧಾನಿ ದೆಹಲಿ ಆಗಿತ್ತು. ಇವಂದ ಎಲ್ಲಾಗಿತ್ತು? ಔರಂಗಾಬಾದ್ ಆಗಿತ್ತು. ಔರಂಗಜೇಬ್ ಏನ್ ಮಾಡ್ತಾನ ಅಂತಂದ್ರೆ ಇಲ್ಲಿ ವಿಜಾಪುರದ ಸುಲ್ತಾನರನ್ನ ಸೋಲಿಸಿ ಎಲ್ಲ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊತಾನ. ಅದಕ್ಕಿಂತ ಮುಂಚೆ ಬಿಜಾಪುರ ಸುಲ್ತಾನರು ಯಾರನ್ನು ಸೋಲಿಸಿರ್ತಾರ ಅಂತಂದ್ರ ಹಿಂದೂ ಸಾಮ್ರಾಜ್ಯವಾಗಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯವನ್ನ ಅವ್ರು ಸೋಲಿಸಿರ್ತಾರೆ. ಹಿಂಗ ಒಬ್ಬರು ಸೋಲಿಸ್ಕೊತಾ ಬಂದಿರುವಂತದ್ದು. ಅವ್ರು ಎಲ್ಲಿವರೆಗೂ ಔರಂಗಜೇಬ್ ಈ ಮೊಘಲ ಸಾಮ್ರಾಜ್ಯ ಎಲ್ಲಿವರೆಗೂ ಇತ್ತು ಅಂತಂದ್ರ 1857 ಅವಧಿವರೆಗೂ ಇದೇನಾಯ್ತು ಅಂದ್ರೆ ಮೊಘಲ ಸಾಮ್ರಾಜ್ಯ ಭಾರತದಲ್ಲಿ ಆಳ್ವಿಕೆ ಮಾಡ್ತು ಅಂತ ಹೇಳ್ತಾರೆ, ಪ್ರಚಲಿತದಲ್ಲಿ ಇತ್ತು ಅಂತ ಹೇಳ್ತಾರೆ. 1857 ದಂಗೆ ಆದಂತ ಸಂದರ್ಭದೊಳಗ ಈ ಮೊಘಲರ ಸಾಮ್ರಾಜ್ಯದ ಕೊನೆಯ ದೊರೆಯನ್ನ ಏನ್ ಮಾಡ್ತಾರ ಅಂತಂದ್ರ ರಾಜನನ್ನಾಗಿ ಘೋಷಣೆ ಮಾಡ್ತಾರ ಎಲ್ಲಾ ಜನರು ಸೇರಿ. ಅವಾಗ ರಾಜನನ್ನ ಏನ್ ಮಾಡ್ಬಿಡ್ತಾರ ಬ್ರಿಟಿಷರು, ಗಡಿಪಾರ ಮಾಡ್ತಾರ. ಅವರ ಮಕ್ಕಳ ಚರ್ಮ ಸುಲಿದು ಕಾಡಲ್ಲಿ ಬಿಸಾಕ್ತಾರ. ಸೊ ಅಲ್ಲಿಗೆ ಈ ಸಾಮ್ರಾಜ್ಯ ಏನಾಗುತ್ತೆ, ಕೊನೆಗೊಳ್ಳುತ್ತದ. ಇವತ್ತಿನ ತರಗತಿಯಲ್ಲಿ ಕೇವಲ ಮೊಘಲ ಸಾಮ್ರಾಜ್ಯದ ಪರಿಚಯ ಕಾರ್ಯಕ್ರಮ ಐತಿ. ಮೊಘಲ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂಥ ಬಾಬರ್ ಆಗಿರ್ಬೋದು, ಹುಮಾಯೂನ್ ಆಗಿರ್ಬೋದು, ಶೇರ್ ಶಾ ಆಗಿರ್ಬೋದು, ಇದು ಶೇರ್ ಶಾ ಬರಲ್ಲ, ಇದು ಅಕ್ಬರ್ ಆಗಿರ್ಬೋದು, ಜಹಾಂಗೀರ್ ಆಗಿರ್ಬೋದು, ಶಹಜಾನ್ ಆಗಿರ್ಬೋದು, ಔರಂಗಜೇಬ್ ಆಗಿರ್ಬೋದು, ಇವರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕ ವಿವರಣೆಯನ್ನ ನಂತರ ವಿಡಿಯೋದಲ್ಲಿ ಮಾಡಲಾಗುತ್ತದೆ. ಮೊಘಲ ಸಾಮ್ರಾಜ್ಯದಲ್ಲಿ ಮತ್ತೇನ್ ನಾವು ಸ್ಟಡಿ ಮಾಡ್ತೀವಿ ಅಂತಂದ್ರೆ ಇವರ ರಾಜಕೀಯ ಮತ್ತು ಆರ್ಥಿಕ ಜೀವನದ ಬಗ್ಗೆ ಸ್ಟಡಿ ಮಾಡ್ತೀವಿ. ಇವರು ರಾಜಕೀಯವಾಗಿ ನೋಡ್ರಿ, ಇವರೆಲ್ಲ ರಾಜರು ಇರುವುದು, ರಾಜರ ಆಡಳಿತ ಮಾಡುವುದನ್ನ ರಾಜಕೀಯ ಅಂತ ಕರೀತಾರೆ. ರಾಜಕೀಯವಾಗಿ ಹೇಗೆ ವಿಭಾಗ ಮಾಡಿದ್ರು, ಅವರ ಪ್ರದೇಶವನ್ನ ಸಭಾಗಳನ್ನಾಗಿ ಮಾಡಿದ್ರು, ಸರ್ಕಾರಗಳು, ಪರಗಣಗಳು ಅಂತೇಳಿ ವಿಭಾಗ ಮಾಡ್ತಾ ಇದ್ರು. ನಿಮಗ್ ಉದಾಹರಣೆ ಹೇಳುವುದಾದ್ರೆ ನಮಗ ಇಲ್ಲಿ ಭಾರತದಲ್ಲಿ ಈಗ ಸದ್ಯದ ಹೇಗೈತಿ, ಪ್ರಜಾಪ್ರಭುತ್ವ ಐತಿ. ಪ್ರಜಾಪ್ರಭುತ್ವವನ್ನು ಹೇಗೆ ಮಾಡ್ಕೊಂಡಿದ್ದಾರೆ? ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರಾಡಳಿತ ಪ್ರದೇಶಗಳು ಅಂತ ಮಾಡ್ಕೊಂಡಿಲ್ಲ. ಹಂಗ ಇವರು ಏನ್ ಮಾಡಿದ್ರು, ಮೊಘಲ ಸಾಮ್ರಾಜ್ಯದಲ್ಲಿ ಸಭಾಗಳು, ಸರ್ಕಾರಗಳು, ಪರಗಣಗಳು, ಗ್ರಾಮ ಪಂಚಾಯತಿಗಳು ಇದಾವೆ, ತಾಲೂಕ್ ಪಂಚಾಯತಿಗಳು ಇದಾವೆ, ಜಿಲ್ಲಾ ಪಂಚಾಯತಿಗಳಿವೆ. ಇವೆಲ್ಲವೂ ಏನ್ರಿ ನಾವು ವಿಭಾಗವನ್ನ ಮಾಡ್ಕೊಂಡಿರುವಂತದ್ದು. ಅರ್ಥ ಆಯ್ತ್ರಿ? ಸೊ ಅದೇ ರೀತಿ ಮೊಘಲ ಸಾಮ್ರಾಜ್ಯದಲ್ಲಿ ರಾಜಕೀಯವಾಗಿ ಸಭಾಗಳು, ಸರ್ಕಾರಗಳು, ಪರಗಣಗಳು ಅಂತ ಹೇಳಿ ವಿಭಾಗಗಳನ್ನ ನಾವು ಕಾಣ್ತೀವಿ. ನಂತರ ಬರುವಂತದ್ದು ಸಾಮಾಜಿಕ ವ್ಯವಸ್ಥೆ. ಸಾಮಾಜಿಕ ವ್ಯವಸ್ಥೆ ಅಂದ್ರೆ ಮನ್ಸಬ್ದಾರಿ ಪದ್ಧತಿಯನ್ನ ತರ್ತಾರ. ಹಾಗಾದ್ರೆ ಮನ್ಸಬ್ದಾರಿ ಪದ್ಧತಿ ಅಂದ್ರೆ ಏನು ಮುಂದಿನ ತರಗತಿಯನ್ನು ಹೇಳ್ತೇವೆ. ಇನ್ನು ಆರ್ಥಿಕ ವ್ಯವಸ್ಥೆ, ಆರ್ಥಿಕವಾಗಿ ಹೇಗಿತ್ತು ಭಾರತದ ಈಗಿನ ಆರ್ಥಿಕ ವ್ಯವಸ್ಥೆ ಹೆಂಗೈತ್ರಿ? ನಾವು ರೂಪಾಯಿಗಳ ಮೂಲಕ ವ್ಯವಹಾರ ಮಾಡ್ತೇವಿಲ್ರಿ, ರೊಕ್ಕ ಕೊಡ್ತೇವಿಲ್ರಿ. 500 ನೋಟ್ ಐತಿ, 200 ನೋಟ್ ಐತಿ, 100 ರೂಪಾಯಿ ನೋಟ್ ಐತಿ, 50 ರೂಪಾಯಿ ಐತಿ. ಸೊ ಇವುಗಳನ್ನ ಇತ್ತಿಲ್ಲ ನಮ್ದ ಹೇಗೆ ವ್ಯವಹಾರ ಮಾಡ್ತಿದ್ವಿ, ಅದಕ್ಕ ಆರ್ಥಿಕ ವ್ಯವಸ್ಥೆ ಅಂತ ಕರಿತಾರೆ. ನೋಡ್ರಿ, ಒಂದೇ ವಿಧವಾಗಿರ್ತಕ್ಕಂಥ ಕರೆನ್ಸಿ ಇತ್ತು ಅವರಲ್ಲಿ. ರೂಪಾಯಿಗಳು ಇತ್ತು, ಇನ್ನೊಂದು ಬೆಳ್ಳಿ ರೂಪಾಯಿ ಇರ್ತಕ್ಕಂಥದ್ದು ಬೆಳ್ಳಿ ನಾಣ್ಯ. ನಿಮಗ್ ಗೊತ್ತಿರ್ಲ್ರಿ, ಇಲ್ಲಿ ಶೇರ್ ಶಾ ಸೂರಿ ಅಂತಾರಲ್ಲ, ಇವನ ರೂಪಾಯಿಗಳ ಜನಕ ಅಂತ ಕರೀತಾರ. ನಾವು ಈಗ ಬಳಕೆ ಮಾಡ್ತಕ್ಕಂತ ಏನ್ ಇವು 1 ರೂಪಾಯಿ 2 ರೂಪಾಯಿ ಕಾಯಿನ್ ಅನ್ನ ಫಸ್ಟ್ಗೆ ಇದನ್ನ ಅವರು ಈ ತರ ಮಾಡ್ಬೇಕಂತ ಮಾಡ್ಕೊಂಡವ್ರು ಯಾರು ಅಂದ್ರೆ ಶೇರ್ ಶಾ ಅವ್ರು ಮಾಡ್ಕೊಂತಾರ. ಶೇರ್ ಶಾ ಈಗ ನಾವು ಬಳಕೆ ಮಾಡ್ತಕ್ಕಂಥ ರಸ್ತೆಯನ್ನ ಫಸ್ಟ್ಗೆ ರೆಡಿ ಮಾಡಿದವ್ರು ಯಾರು? ಶೇರ್ ಶಾ ಅವ್ರು. ಇವರ ಅಕ್ಬರ್ನ ಮುನ್ಸೂಚಕ, ಇವರೆಲ್ಲ ರೆಡಿ ಮಾಡಿದಾನೆ. ಅಕ್ಬರ್ ಏನ್ ಮಾಡ್ಬಿಟ್ಟ, ಇಂಪ್ಲಿಮೆಂಟ್ ಮಾಡ್ಬಿಟ್ಟ. ಹೋಗಕ್ ರಸ್ತೆ ಇರಲಿಲ್ಲ, ರಸ್ತೆಗಳನ್ನೆಲ್ಲ ನಿರ್ಮಾಣ ಮಾಡಿದ್ರು. ಗ್ಯಾಂಗ್ ಟ್ರಂಕ್ ಅಂತಕ್ಕಂಥ ರಸ್ತೆಯನ್ನ ನಿರ್ಮಾಣ ಮಾಡ್ತಾರೆ ದೆಹಲಿಯಿಂದ ಕಾಬೂಲ್ ವರೆಗೆ. ಯಾರು? ಶೇರ್ ಶಾ. ಓಕೆ.
ಈ ರೀತಿ ಅವರ ಆರ್ಥಿಕ ವ್ಯವಸ್ಥೆ ಇತ್ತು. ರೂಪಾಯಿ ಅಂತಕ್ಕಂಥ ಬೆಳ್ಳಿಯ ಒಂದು ವಸ್ತುಗಳನ್ನ ಅಥವಾ ಒಂದು ರೂಪಾಯಿಯನ್ನ ಅವ್ರು ಏನ್ ಮಾಡಿದ್ರು ಅಂತಂದ್ರ ಬಳಕೆ ಮಾಡ್ತಾ ಇದ್ರು. ಧಾಮ್ ಅಂತಕ್ಕಂಥ ರಾಗಿಗಳನ್ನ ವ್ಯವಹಾರಕ್ಕೆ ಬಳಕೆ ಮಾಡ್ತಾ ಇದ್ರು. ಇನ್ನು ಜಪ್ತ್ ಅಂತಕ್ಕಂಥ ಹೊಸ ರೆವಿನ್ಯೂ ವಿಧಾನವನ್ನ ಅವ್ರು ಬಳಕೆ ಮಾಡ್ತಾ ಇದ್ರು. ಇದರ ಸಂಪೂರ್ಣ ವಿವರವನ್ನ ನಂತರ ವಿಡಿಯೋದಲ್ಲಿ ನಾನು ನಿಮಗೆ ಮಾಡಿ ಹಾಕ್ತೀನಿ. ನಂತರ ಇವರ ಕಲೆ ವಾಸ್ತುಶಿಲ್ಪ ಹೇಗಿತ್ತು? ಕಲೆ ವಾಸ್ತುಶಿಲ್ಪ, ಮೊಘಲರ ಸಾಮ್ರಾಜ್ಯದಲ್ಲಿ ಕಲೆ ವಾಸ್ತುಶಿಲ್ಪದ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳು ಬರುವಂತದ್ದು. ಎಲ್ಲ ಹೆಚ್ಚು ಕ್ವಶನ್ ಕೇಳ್ತಾನ, ಇಲ್ಲಿ ರಾಜರದ ಇಸ್ವಿಗಳನ್ನ ಕೇಳ್ತಾನ, ಇಲ್ಲ ಅಂತಂದ್ರ ಕಲೆ ವಾಸ್ತುಶಿಲ್ಪದ ಇದ್ರ ಬಗ್ಗೆ ಕೇಳ್ತಾನ. ಮೊಘಲ ಸಾಮ್ರಾಜ್ಯದೊಳಗೆ ಕಲೆ ವಾಸ್ತುಶಿಲ್ಪ ಅತ್ಯಂತ ಶ್ರೀಮಂತವಾಗಿರುವಂತದ್ದು. ನೋಡ್ರಿ ಇವರ ಕಾಲದೊಳಗೆ ಏನ್ ಮಾಡಿದ್ರಿ? ಕೆಂಪು ಕೋಟೆಯನ್ನ ನಿರ್ಮಾಣ ಮಾಡ್ತಾರೆ. ಎಲ್ಲಿ ನಿರ್ಮಾಣ ಮಾಡ್ತಾರೆ? ಕೆಂಪು ಕೋಟೆ ದೆಹಲಿಯಲ್ಲಿ. ಕೆಂಪು ಕೋಟೆ ದೆಹಲಿಯಲ್ಲಿ ನಿರ್ಮಾಣ ಮಾಡ್ತಾರೆ. ನೋಡ್ರಿ ತಾಜ್ ಮಹಲ್ ಆಗ್ರಾದಲ್ಲಿ ನಿರ್ಮಾಣ ಮಾಡ್ತಾರೆ. ಆಗ್ರಾ ಎಲ್ಲಿ, ಯಾವ ರಾಜ್ಯದಾಗ ಐತಿ? ಉತ್ತರ ಪ್ರದೇಶದಲ್ಲಿ ಇದೆ. ಇನ್ನ ಸಲೀಂ ಚಿಸ್ತಿ ಸಮಾಧಿ ಅಂತ ಬರುತ್ತೆ, ಅದು ಕೂಡ ಅತ್ಯಂತ ಸುಂದರವಾಗಿರ್ತಕ್ಕಂತ ಕಟ್ಟಡವಾಗಿರುವಂತದ್ದು. ಬುಲಂದ್ ದರ್ವಾಜಾ ಫತ್ತೇಪುರ್ ಸಿಕ್ರಿಯಲ್ಲಿ ಬರ್ತದ. ಫತ್ತೇಪುರ್ ಸಿಕ್ರಿ ಅಲ್ಲಿ ಏನ್ ಮಾಡ್ತದ? ಬುಲಂದ್ ದರ್ವಾಜಾ ಅಂತಕ್ಕಂಥ ಬಿಲ್ಡಿಂಗ್ ಅನ್ನ ನಿರ್ಮಾಣ ಮಾಡ್ತಾರೆ. ಸೊ ಇದು ಮೊಘಲರ ಸಾಮ್ರಾಜ್ಯದಲ್ಲಿ ಕಲೆ ವಾಸ್ತುಶಿಲ್ಪ. ಇದು ಅಲ್ಲದೆ ಹಲವಾರು ಅವರು ಇನ್ನೂ ಇದಾವೆ. ಜೋಧಾ ಅಕ್ಬರ್ ಮಹಲ್, ಸೊ ಇನ್ನು ಹಲವಾರು ಅವರ ಕಟ್ಟಡ ವಾಸ್ತುಶಿಲ್ಪ ಇರುವಂತದ್ದು. ಈ ಮೊಘಲ ಸಾಮ್ರಾಜ್ಯಕ್ಕೆ ಸಮಕಾಲೀನ ರಾಜ ಯಾರು ಇದಿರುತ್ತೆ? ಶಿವಾಜಿ ಮತ್ತು ಮರಾಠ ಸಾಮ್ರಾಜ್ಯ ಇರುವಂತದ್ದು. ಸೊ ಇವತ್ತಿನ ಒಂದು ಮೊಘಲ ಸಾಮ್ರಾಜ್ಯದ ಬಗ್ಗೆ ಪೀಠಿಕೆ ಅಥವಾ ಪರಿಚಯ ಅಂತ ಕರೀತಾರಲ್ಲ, ಅದನ್ನ ನಾವು ಈ ಒಂದು ತರಗತಿಯಲ್ಲಿ ನೋಡ್ತಾ ಹೋಗಿದ್ವಿ. ಹಾಗಾಗಿ ತಾವು ಹೇಗ್ ಓದ್ಬೇಕು ಅಂತಂದ್ರೆ ಈ ರೀತಿ ಚಾರ್ಟ್ ಅನ್ನ ಹಾಕೊಂಡು ಓದಿದ್ರಿ ಅಂತಂದ್ರ ತಮಗೆ ನೆನಪುಳಿತದ. ಮೊಘಲ ಸಾಮ್ರಾಜ್ಯ ಅಂತಕ್ಕಂಥ ಪದ, ಮೊಘಲ ಅಂತಕ್ಕಂಥ ಪದ ಹೆಂಗ್ ಬಂತು ಅಂತ ಕೇಳ್ತಾರ. ಅದು ಹೆಂಗ್ ಬಂತು? ಮಂಗೋಲ್ ಅಂತಕ್ಕಂಥ ಪದದಿಂದ ಮೊಘಲ ಸಾಮ್ರಾಜ್ಯ ಅಂತ ಬಂತು. ಮೊಘಲ ಸಾಮ್ರಾಜ್ಯದ ಪ್ರಥಮ ದೊರೆ ಯಾರು ಅಂತ ಕೇಳ್ತಾರ. ಮೊಘಲ ಸಾಮ್ರಾಜ್ಯದ ಪ್ರಥಮ ದೊರೆ ಬಾಬರ್ ಆಗಿರ್ತಾರೆ. ಮೊಘಲ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಕೇಳ್ತಾರ. ಬಾಬರ್ ಅಂತ ಹೇಳ್ಬೇಕು. ನಂತರ ನೋಡ್ರಿ, ಮೊಘಲ ಸಾಮ್ರಾಜ್ಯದ ಅನಕ್ಷರಸ್ಥ ದೊರೆ ಯಾರು ಅಂತ ಕೇಳ್ತಾರೆ. ಅಕ್ಬರ್ ಅಂತ ಹೇಳ್ಬೇಕು. ಅಕ್ಬರ್ನ ಮುನ್ಸೂಚಕ ಯಾರು ಅಂತ ಕೇಳಿದ್ರೆ ಶೇರ್ ಶಾ ಸೂರಿ ಅಂತ ಹೇಳ್ಬೇಕು. ಇವು ತಮಗ ಗೊತ್ತಿರ್ಬೇಕು. ಇನ್ನು ಮೊಘಲ ಸಾಮ್ರಾಜ್ಯದ ಜಿಂದಾಪೀರ್ ಅಂತ ಯಾರನ್ನ ಕರೀತಾರೆ ಅಂದ್ರೆ ಔರಂಗಜೇಬನನ್ನ ಕರೀತಾರೆ. ತಾಜ್ ಮಹಲ್ ಅನ್ನ ಯಾರು ಕಟ್ಸಿದ್ರು ಅಂತ ಕೇಳಿದ್ರೆ ಶಹಜಾನ್ ಕಟ್ಸಿದ್ರು ಅಂತ ಹೇಳ್ತಾರೆ. ಈ ಎಲ್ಲಾ ಮಾಹಿತಿಗಳು ತಮಗ ಗೊತ್ತಿರಬೇಕಾಗುತ್ತೆ. ಯಾವ ಒಂದು ಯುದ್ಧದ ನಂತರ ಭಾರತದಲ್ಲಿ ಮೊಘಲ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೋ ಅಂತಂದ್ರ 1526ರಲ್ಲಿ ಮೊದಲೇ ಪಾಣಿಪತ್ ಯುದ್ಧದ ನಂತರ ಭಾರತದಲ್ಲಿ ಮೊಘಲ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತು. ಇದು ನಿಮ್ಗೆ ಗೊತ್ತಿರಬೇಕಾಗಿರುವಂತ. ಬಾಬರ್ ಯಾರ ಜೊತೆ ಯುದ್ಧ ಮಾಡಿ ಗೆದ್ದ ಅಂತ ಕೇಳಿದ್ರೆ ಇಬ್ರಾಹಿಂ ಲೋಧಿ ಅಂತ ಬರುತ್ತೆ. ಲೋಧಿ ಸಂತತಿ ಎದ್ರಾಗ ಬರ್ತತಿ ಅಂದ್ರೆ ದೆಹಲಿ ಸುಲ್ತಾನ್ರೊಳಗೆ ಬರುವಂತದ್ದು. ಹಾಗಾದ್ರೆ ಮೊಘಲ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿವರೆಗೂ ಆಡಳಿತ ಮಾಡ್ತಾ ಇತ್ತು ಅಂತಂದ್ರೆ 1526ರಿಂದ 1857ರವರೆಗೆ ಅವ್ರು ಏನ್ ಮಾಡ್ತಾ ಇದ್ರು? ಭಾರತವನ್ನ ಆಳ್ವಿಕೆ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಇವರ ಕಾಲದ ವಾಸ್ತುಶಿಲ್ಪಗಳು ಯಾವುವು ಅಂತ ಕೇಳಿದ್ರೆ ಕೆಂಪುಕೋಟೆ, ದೆಹಲಿ ಕೆಂಪುಕೋಟೆ, ತಾಜ್ ಮಹಲ್ನ ಆಗ್ರಾ ಆಗಿರ್ಬೋದು, ಸಲೀಂ ಚಿಸ್ತಿ ಸಮಾಧಿ ಆಗಿರ್ಬೋದು, ಬುಲಂದ್ ದರ್ವಾಜಾ ಆಗಿರ್ಬೋದು. ಇವು ಮೊಘಲ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ಸ್. ಈ ಪಾಯಿಂಟ್ಸ್ ಅನ್ನ ಇಟ್ಕೊಂಡು ತಾವೇನ್ ಮಾಡ್ಬೇಕು? ಸ್ಟಡಿಯನ್ನ ಮಾಡ್ತಾ ಹೋಗೋದಾದ್ರೆ ಈ ಮೊಘಲ ಸಾಮ್ರಾಜ್ಯ ತಮ್ಗೆ ನೆನಪ ಉಳಿಯುವಂಥದ್ದು. ಇವರ ಕಾಲದಲ್ಲಿ ಈಗ ನೋಡ್ರಿ ಭಯಂಕರ ಯುದ್ಧ ಆಗುತ್ತೆ. ಯಾರ್ಯಾರ ಜೋಡಿರಿ? ಔರಂಗಜೇಬ ಮತ್ತು ಶಿವಾಜಿ ಮಧ್ಯೆ. ಶಿವಾಜಿನ ಏನಂತ ಕರೀತಾರ? ಬೆಟ್ಟದ ಇಲಿ ಅಂತ ಕರೀತಾರ. ಛತ್ರಪತಿ ಶಿವಾಜಿ ಎಂಬ ಬಿರುದು ಯಾರಿಗಿತ್ತು ಅಂತಂದ್ರ ಯಾರಿಗಿತ್ರಿ? ಛತ್ರಪತಿ ಅಂತಕ್ಕಂಥ ಬಿರುದು ಯಾರಿಗಿತ್ತು ಅಂದ್ರ ಮರಾಠ ಸಾಮ್ರಾಜ್ಯದ ಸ್ಥಾಪಕ ಆಗಿರ್ತಕ್ಕಂತಹ ಶಿವಾಜಿರವರಿಗೆ ಇರುವಂತದ್ದು. ಇವರು ಶಿವಾಜಿರವರು ಏನ್ ಮಾಡ್ತಾರ ಅಂದ್ರೆ ಬಿಜಾಪುರ ಆದಿಲ್ ಶಾಹಿ ಜೊತೆ ಯುದ್ಧ ಮಾಡ್ತಾರೆ, ಔರಂಗಜೇಬ್ ಜೊತೆ ಯುದ್ಧ ಮಾಡ್ತಾರೆ. ಒಂದೇ ಒಂದು ಉದಾಹರಣೆ ಹೇಳೋದಾಗಿತ್ತಂದ್ರ ಆ ಜನ ಎಷ್ಟು ಭಯಭೀತರಾಗಿದ್ರು ಅಂತಂದ್ರ ಅಕಸ್ಮಾತ್ ಶಿವಾಜಿ ಗೆದ್ದ ಅಂದ್ರ ಕುಕ್ಮ ಹಚ್ಕೊಂಡ್ ಅಡ್ಡಾಡ್ತಿರತ್ತ, ಅಕಸ್ಮಾತ್ ಔರಂಗಜೇಬ್ ಗೆದ್ದ ಅಂದ್ರ ಎಲ್ಲಾರು ಟೊಪ್ಪಿಗೆ ಹಾಕೊಂಡ್ ಅಡ್ಡಾಡ್ತಿರತ್ತ. ಅವಾಗಿನ ಕಾಲದೊಳಗೆ ಯಾವ ಪರಿಸ್ಥಿತಿ ಇತ್ತು ನೋಡ್ರಿ. ಹೌದ್ರಿ?
ಸೊ ಇದು ಮೊಘಲ ಸಾಮ್ರಾಜ್ಯದ ಬ್ಲೂ ಪ್ರಿಂಟ್ ಅಂತ ಕರೀತಾರೆ. ಏನು ಮೊಘಲ ಸಾಮ್ರಾಜ್ಯದಲ್ಲಿ ಬರುವಂತದ್ದು. ಇದಾದ್ಮೇಲೆ ಬಾಬರನ ಬಗ್ಗೆ ತಿಳ್ಕೊಬೇಕಾಗುತ್ತದೆ, ಹುಮಾಯೂನನ ಬಗ್ಗೆ, ಶೇರ್ ಶಾ ಬಗ್ಗೆ, ಅಕ್ಬರನ ಬಗ್ಗೆ, ಜಹಾಂಗೀರನ ಬಗ್ಗೆ, ಶಹಜಾನ್ರ ಬಗ್ಗೆ, ಔರಂಗಜೇಬ್. ಬಾಳದವ್ರಿ ಅಕ್ಬರ್ ಅವನು ತನ್ನ ಆತ್ಮಕೃತಿಯನ್ನು ಬರೀತಾರ, ಅದಕ್ಕೆ ಏನಂತ ಕರೀತಾರ, ಬಾಬರ್ ನಾಮ ಅಂತ ಕರೀತಾರ. ಹಾಗಾದ್ರೆ ಈ ಹುಮಾಯೂನನ ಪತ್ನಿ ಯಾರು, ಇದನ್ನು ಕೇಳ್ಬೋದು. ಸೊ ಇವೆಲ್ಲಾ ವಿಷಯಗಳನ್ನ ನಂತರದ ವಿಡಿಯೋದಲ್ಲಿ ಮತ್ತೆ ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.